ಹಲೋ ವೆಲ್ಕಮ್ ಟು ವಿಸಾಡಿ ಕ್ರಿಯೇಟಿವ್ ಚಾನಲ್. ಇವತ್ತು ಮಸಾಲ ಮೊಸರನ್ನ ರೆಸಿಪಿನೂ ಅದನ್ನು ಯೂನಿಕ್ ಆ್ಯಂಡ್ ಟ್ರೆಡಿಷ್ನಲ್ ಹಾಗೂ ಔಷಧಿ ಗುಣವುಳ್ಳ ಒಂದೇಲಗ ಎಲೆಯಿಂದ ಇವತ್ತು ಮಸಾಲ ಮೊಸರನ್ನ ರೆಡಿ ಮಾಡಿದ್ದೀನಿ. ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆ್ಯಂಡ್ ಒಳ್ಳೆ ಹುಳಿ ಉಪ್ಪು ಖಾರ ಘಾಟು ಎಲ್ಲನೂ ಇದರಲ್ಲಿ ಆ್ಯಡ್ ಆಗಿದೆ. ಟೇಸ್ಟ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಹಾಗೂ ನಿನ್ನೆ ತಾನೇ ನಾನು ಒಂದೇಲಗ ಎಲೆ ಬಳಸಿ ಮಸಾಲ ಮಜ್ಜಿಗೆ ಮಾಡಿದ್ದೆ. ಇವತ್ತು ಮಸಾಲ ಮೊಸರನ್ನ ನೋಡಿ. ಇದಕ್ಕೆ ನಾನು ತೊಗೊಂಡಿರೋ ಸಾಮಗ್ರಿಗಳು: ಒಂದೇಲಗ ಎಲೆ, ದ್ರಾಕ್ಷಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಶೇಂಗಾ, ಕಡಲೆಬೇಳೆ ತೊಗೊಂಡಿದ್ದೀನಿ. ಮುಂಚಿತವಾಗಿ ಈ ರೀತಿ ರೈಸ್ ಸ್ವಲ್ಪ ತಣ್ಣಗಾದ್ಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಯಿಂದನೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಕಡೆ ಎಣ್ಣೆ ಕಾಯಿಸಿ ಬಾಣಲೆಯಲ್ಲಿ ಶೇಂಗಾ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ನಾನು ಮುಂಚಿತವಾಗಿ ತೋರಿಸಿರೋ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಈ ಕಡೆ ಅನ್ನ ಮೀನ್ಸ್ ರೈಸ್ ತಣ್ಣಗಾದ್ಮೇಲೆ ನಾವು ಆಲ್ರೆಡಿ ಮುಂಚಿತವಾಗಿ ಉಪ್ಪು ಹಾಕಿ ಮೆತ್ತಗೆ ಮಾಡಿರ್ತೀವಿ. ನೆಕ್ಸ್ಟ್ ಕರ್ಡ್ ಹಾಗೂ ಹಾಲು ಹಾಕಿ ಚೆನ್ನಾಗಿ ಮತ್ತೆ ಕಲಿಸ್ಬೇಕು ಕೈಯಿಂದ. ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ, ಅಥವಾ ಸ್ವಲ್ಪ ನೀರು ಬೇಕಂದರೆ ಹಾಲು ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ರೆಡಿ ಮಾಡಿ ಇಟ್ಕೊಂಡಿರುವ ಒಗ್ಗರಣೆ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ ಟೇಸ್ಟಿಯಾಗಿರೋ ಎಮ್ಮೆ ಆಗಿರೋ ಘಾಟಾಗಿರೋ ಮಸಾಲ ಮೊಸರನ್ನ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.